ಅಸ್ಸಾಂ ರಾಜ್ಯವು ಫೆಬ್ರವರಿ 14ರಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲಿದೆ. ಡಿಬ್ರುಗಢ್ ಜಿಲ್ಲೆಯ ಮೋರನ್ ಬೈಪಾಸ್ನಲ್ಲಿ ನಿರ್ಮಿಸಲಾದ ಎಮರ್ಜೆನ್ಸಿ ಲ್ಯಾಂಡಿಂಗ್ ಫೆಸಿಲಿಟಿಯನ್ನ ದೇಶಕ್ಕೆ ಸಮರ್ಪಿಸಲಾಗುತ್ತಿದೆ. ಉತ್ತರ ಪೂರ್ವ ಭಾರತದ ಮೊದಲ ಎಮರ್ಜೆನ್ಸಿ ಲ್ಯಾಂಡಿಂಗ್ ಸೌಲಭ್ಯ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಈ ಯೋಜನೆಯನ್ನ ಪ್ರಧಾನಮಂತ್ರಿ ಉದ್ಘಾಟಿಸಿದ್ದಾರೆ ಎಂದು ಅಧಿಕೃತ ಪ್ರಕಟಣೆ ತಿಳಿಸಿದೆ. ಈ ಎಮರ್ಜೆನ್ಸಿ ಲ್ಯಾಂಡಿಂಗ್ ಫೆಸಿಲಿಟಿ ವಿಶೇಷವಾಗಿ ರಾಷ್ಟ್ರೀಯ ಹೆದ್ದಾರಿಯ ನಿರ್ದಿಷ್ಟ ಭಾಗವನ್ನ ಪರ್ಯಾಯವಾಗಿ ರನ್ವೇ ಆಗಿ ಬಳಸುವ ರೀತಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ. ತುರ್ತು ಪರಿಸ್ಥಿತಿಗಳಲ್ಲಿ ಯುದ್ಧ ವಿಮಾನಗಳು, ಸಾರಿಗೆ ವಿಮಾನಗಳು ಹಾಗೂ ಹೆಲಿಕಾಪ್ಟರ್ಗಳು ಸುರಕ್ಷಿತವಾಗಿ ಲ್ಯಾಂಡಿಂಗ್ ಮತ್ತು ಟೇಕ್ ಆಫ್ ಮಾಡಲು ಇದು ನೆರವಾಗಲಿದೆ. ಸಾಮಾನ್ಯವಾಗಿ ಯುದ್ಧ ಪರಿಸ್ಥಿತಿ, ತಾಂತ್ರಿಕ ದೋಷಗಳು ಅಥವಾ ಪ್ರಕೃತಿ ವಿಕೋಪಗಳಂತಹ ಸಂದರ್ಭದಲ್ಲಿ ವಿಮಾನ ನಿಲ್ದಾಣಗಳ ಬಳಕೆ ಅಸಾಧ್ಯವಾದಾಗ ಈ ರೀತಿಯ ಪರ್ಯಾಯ ವ್ಯವಸ್ಥೆಗಳು ಅತ್ಯಂತ ಮಹತ್ವದಾಗಿರುತ್ತದೆ. ಉತ್ತರ ಪೂರ್ವ ಭಾಗವು ಭೌಗೋಳಿಕವಾಗಿ ಸೂಕ್ಷ್ಮ ಪ್ರದೇಶವಾಗಿದ್ದು ಅಂತಾರಾಷ್ಟ್ರೀಯ ಗಡಿಗಳಿಗೆ ಸಮೀಪದಲ್ಲಿದೆ. ಇಂತಹ ಪ್ರದೇಶದಲ್ಲಿ ತುರ್ತು ರನ್ವೇ ಸೌಲಭ್ಯವು ರಕ್ಷಣಾತ್ಮಕ ದೃಷ್ಟಿಯಿಂದ ಮಹತ್ತರ ಪ್ರಾಮುಖ್ಯತೆಯನ್ನು ಹೊಂದಿದೆ. ಈ ಯೋಜನೆಯ ಮೂಲಕ ಭಾರತೀಯ ವಾಯುಪಡೆಯ ಕಾರ್ಯಾಚರಣೆ ಸಾಮರ್ಥ್ಯ ಮತ್ತಷ್ಟು ಬಲವಾಗಲಿದೆ ಎಂದು ನಿರೀಕ್ಷಿಸಲಾಗಿದೆ. ಅಗತ್ಯವಿದ್ರೆ ಯುದ್ಧ ವಿಮಾನಗಳು ಈ ಹೆದ್ದಾರಿಯಲ್ಲಿ ಇಳಿದು ಮತ್ತೆ ಹಾರಾಟ ನಡೆಸುವ ಸಾಮರ್ಥ್ಯ ಹೊಂದಿರುವುದು ದೇಶದ ಭದ್ರತಾ ವ್ಯವಸ್ಥೆಗೆ ಮಹತ್ವದ ಬಲವನ್ನು ನೀಡಿದಂತಾಗಿದೆ. ಇದೇ ವೇಳೆ ಮಾನವೀಯ ಸಹಾಯ ಮತ್ತು ವಿಪತ್ತು ಪರಿಹಾರ ಕಾರ್ಯಾಚರಣೆಗಳಲ್ಲಿಯೂ ಈ ಸೌಲಭ್ಯ ಪ್ರಮುಖ ಪಾತ್ರವನ್ನು ವಹಿಸಲಿದೆ. ಉತ್ತರ ಪೂರ್ವ ಭಾಗದ ಮಳೆಗಾಲದಲ್ಲಿ ಪ್ರವಾಹ, ಭೂಕಂಪ ಸೇರಿದಂತೆ ಹಲವು ಪ್ರಕೃತಿ ವಿಕೋಪಗಳಿಗೆ ಒಳಗಾಗುವ ಪ್ರದೇಶವಾಗಿದೆ. ಇಂತಹ ಸಂದರ್ಭಗಳಲ್ಲಿ ದೂರದ ಪ್ರದೇಶಗಳಿಗೆ ತ್ವರಿತವಾಗಿ ನೆರವು ತಲುಪಿಸಲು ಈ ಎಮರ್ಜೆನ್ಸಿ ಲ್ಯಾಂಡಿಂಗ್ ಫೆಸಿಲಿಟಿ ನೆರವಾಗಲಿದೆ. ಹೆಲಿಕಾಪ್ಟರ್ಗಳು ಮತ್ತು ಸಾರಿಗೆ ವಿಮಾನಗಳು ಈ ಪರ್ಯಾಯ ರನ್ವೇ ಬಳಸಿ ಅಗತ್ಯ ಸಾಮಗ್ರಿಗಳನ್ನ ಮತ್ತು ರಕ್ಷಣಾ ಸಿಬ್ಬಂದಿಯನ್ನ ತ್ವರಿತವಾಗಿ ಸ್ಥಳಾಂತರಿಸಬಹುದು. ರಾಷ್ಟ್ರೀಯ ಹೆದ್ದಾರಿ ಮೂಲಸೌಕರ್ಯವನ್ನ ರಕ್ಷಣಾ ಉದ್ದೇಶಗಳಿಗೆ ಬಳಸುವ ಯೋಜನೆಗಳು ದೇಶದ ವಿವಿಧ ಭಾಗಗಳಲ್ಲಿ ಹಂತ ಹಂತವಾಗಿ ಜಾರಿಗೆ ಬರ್ತಿವೆ. ಅಸ್ಸಾಂನ ಮೋರನ್ ಬೈಪಾಸ್ನಲ್ಲಿ ನಿರ್ಮಿಸಲಾದ ಈ ಸೌಲಭ್ಯವು ತಾಂತ್ರಿಕವಾಗಿ ಸುಧಾರಿತ ವ್ಯವಸ್ಥೆಯನ್ನು ಒಳಗೊಂಡಿದ್ದು ಸುರಕ್ಷಿತ ಮಾನದಂಡಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲಾಗಿದೆ. ರಸ್ತೆ ಮೇಲ್ಮೈ ಬಲಪಡಿಸುವುದು, ಅಗತ್ಯ ಚಿಹ್ನೆಗಳು, ತಾತ್ಕಾಲಿಕ ನಿಯಂತ್ರಣ ವ್ಯವಸ್ಥೆ ಮತ್ತು ಭದ್ರತಾ ವ್ಯವಸ್ಥೆಗಳು ಇದರ ಭಾಗವಾಗಿದೆ. ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ಸಂಯುಕ್ತ ಸಹಕಾರದಿಂದ ಈ ಯೋಜನೆ ಸಾಕಾರಗೊಂಡಿದೆ. ಸ್ಥಳೀಯ ಆಡಳಿತವು ಯೋಜನೆ ಯಶಸ್ವಿಯಾಗಿ ಪೂರ್ಣಗೊಳ್ಳಲು ಅಗತ್ಯ ನೆರವು ನೀಡಿದೆ. ಈ ಯೋಜನೆಯಿಂದ ಅಸ್ಸಾಂ ಹಾಗೂ ಸಮಗ್ರ ಉತ್ತರ ಪೂರ್ವ ಪ್ರದೇಶದ ಮೂಲಸೌಕರ್ಯ ಅಭಿವೃದ್ಧಿಗೆ ಮತ್ತೊಂದು ಮಹತ್ವದ ಸೇರ್ಪಡೆ ಆಗಲಿದೆ. ಸ್ಥಳೀಯ ಜನತೆ ಹಾಗೂ ಆಡಳಿತ ವಲಯದಲ್ಲಿ ಈ ಉದ್ಘಾಟನೆ ಕುರಿತು ವಿಶೇಷ ಉತ್ಸಾಹ ಕಂಡುಬರುತ್ತಿದೆ. ಈ ಸೌಲಭ್ಯದಿಂದ ಪ್ರದೇಶದ ತುರ್ತು ಪ್ರಕ್ರಿಯೆ ಸಾಮರ್ಥ್ಯ ಹೆಚ್ಚಾಗಲಿದ್ದು ಭದ್ರತಾ ವ್ಯವಸ್ಥೆಯಲ್ಲೂ ಬಲವರ್ಧನೆ ಆಗಲಿದೆ ಎಂದು ಅಧಿಕಾರಿಗಳು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆಯಾಗಿ ಡಿಬ್ರುಗಢ್ ಜಿಲ್ಲೆಯ ಮೋರನ್ ಬೈಪಾಸ್ನಲ್ಲಿ ನಿರ್ಮಿಸಲಾದ ಎಮರ್ಜೆನ್ಸಿ ಲ್ಯಾಂಡಿಂಗ್ ಫೆಸಿಲಿಟಿ ಅಸ್ಸಾಂ ರಾಜ್ಯಕ್ಕೆ ಮಾತ್ರವಲ್ಲದೆ ದೇಶದ ರಕ್ಷಣಾ ಮತ್ತು ವಿಪತ್ತು ನಿರ್ವಹಣಾ ವ್ಯವಸ್ಥೆಗೆ ಮಹತ್ವದ ಮೈಲುಗಲ್ಲಾಗಿದೆ. ಉತ್ತರ ಪೂರ್ವ ಭಾರತದ ಮೊದಲ ELF ಆಗಿರುವ ಈ ಯೋಜನೆ ದೇಶದ ಮೂಲಸೌಕರ್ಯ ಹಾಗೂ ಭದ್ರತಾ ಸಾಮರ್ಥ್ಯವನ್ನ ಹೊಸ ಹಂತಕ್ಕೆ ಕೊಂಡೊಯ್ಯಲಿದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.